ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಅಗ್ನಿಯಾಸ್ತ್ರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಮಗೆ ಅಗ್ನಿಯಾಸ್ತ್ರ ಮಾಡೋಕ್ಕೆ ಇನಿಷಿಯಲ್ ಏನು ಬೇಕಂದರೆ ಗೋಮೂತ್ರ, ದೇಸಿ ಕೌನ ಗೋಮೂತ್ರ 10 ಲೀಟರು, ಹಾಗೆ ಇದು ನೀಮಾಸ್ತ್ರ, ಇದು ನೀಮ್ ಎಲೆ, ಬೇವಿನ ಎಲೆ, ಮತ್ತು ಇದು ಎಕ್ಕೆ ಗಿಡದ ಎಲೆ, ಹಾಗೆ ಇದು ಬಂದುಬಿಟ್ಟು ಹೊಗೆ ಸೊಪ್ಪು, ಟೊಬ್ಯಾಕೊ ಲೀವ್ಸು, ಇದು 1 kg ಬೇಕು. ಇದು ಬಂದು ಇದು ಗ್ರೀನ್ ಮಿರ್ಚಿ ಮಿಕ್ಸಿಯಲ್ಲಿ ಆಡಿಸಿರೋದು, ಹಾಗೆ 1 kg ಬೆಳ್ಳುಳ್ಳಿ. ಸೊ 1 kg ಗ್ರೀನ್ ಚಿಲ್ಲಿ, 1 kg ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 kg ಟೊಬ್ಯಾಕೊ ಲೀವ್ಸು, 10 ಲೀಟರ್ ಗೋಮೂತ್ರ, 2 kg ಅಷ್ಟು ನೀಮ್ ಲೀವ್ಸು, 1 kg ಎಕ್ಕೆ ಗಿಡದಿದೆ. ಸೊ ಇವೆಲ್ಲ ನಾವೊಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಒಂದು 3 ಅವರು ಕಾಯಿಸಬೇಕು. 3 ಅವರ್ ಕಾಯಿಸಿದ್ಮೇಲೆ 24 ಅವರ್ಸು ಹಂಗೆ ಇಟ್ಬಿಟ್ಟು ಆಮೇಲೆ ನಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಸೊ ಅಗ್ನಿಯಾಸ್ತ್ರ ಏನಕ್ಕೆ ಬೇಕಂದರೆ, ಸೊ ಈಗ ನಾವು ವೆಜಿಟೇಬಲ್ಸ್ಗೆ ತುಂಬ ರೋಗಗಳು ಬರ್ತಿರ್ತವೆ. ಇದಕ್ಕೆ ಪೆಸ್ಟಿಸೈಡ್ಸ್ ಹೊಡಿದ್ದೀರಾ, ನಮ್ಮ ಸುಭಾಷ್ ಪಾಳೇಕರ್ ಅವರು ಹೇಳ್ಕೊಟ್ಟಿದ್ದಂಗೆ ದೇಸಿ ಗೋಮೂತ್ರದ ಮತ್ತು ನಾವು ಹೇಳಿದ ಈ ಮಿಶ್ರಣಗಳೆಲ್ಲ ಸೇರಿಸಿ ಹಾಕಿ ಸೊ 3 ಅವರು ಕಾಯಿಸಬೇಕು. ಕಾಯಿಸಿ 24 ಗಂಟೆ ಹಂಗೆ ಇಟ್ಬಿಟ್ಟು, ಸೊ ಅವಾಗೇನಾಗುತ್ತೆ ಅಂದರೆ ಫರ್ಮೆಂಟೇಷನ್ ಆಗುತ್ತೆ. 24 ಅವರ್ ಇಟ್ಟರೆ, 24 ಅವರ್ ಇಟ್ಟಾದಮೇಲೆ ಅದನ್ನು ನಾವು ಮಿಶ್ರಣ ಎಲ್ಲ ಶೋಧಿಸ್ಕೊಂಡು ಗಿಡಗಳಿಗೆ 1 ಲೀಟರು ಈ ಸೋದಿಸಿರೋ ಈ ಕಷಾಯ 1 ಲೀಟರು, ಹಾಗೆ ಒಂದು 19 ಲೀಟರ್ ನೀರು ಹಾಕ್ಕೊಂಡ್ರೆ 1 ಡ್ರಮ್ಗೆ ಆಗುತ್ತೆ. 1 ಡ್ರಮ್ಗೆ ಹಾಕ್ಕೊಂಡು ಗಿಡಗಳಿಗೆ ಹೊಡಿಬೇಕು. ಸೊ ನಾವು ಫಸ್ಟು ಈಗ ಗೋಮೂತ್ರ ಹಾಕ್ಬಿಟ್ಟು, ಸೊ ಅದಕ್ಕೂ ಮೊದಲು ಫಸ್ಟು ಇದಾನ, ಈಗ ಆಲ್ರೆಡಿ ಇಲ್ಲಿ ಬೆಂಕಿ ಹಾಕಿದ್ದೀವಿ. ಈ ಬೆಂಕಿನ ಸೊ ಈಗ ಗೋಮೂತ್ರ ಹಾಕೋದು ಫಸ್ಟ್. ಈ ಪೇಸ್ಟು ಹಾಕಿದ್ದೀವಲ್ಲ, ಇದು ಇದಾಗ್ತದೆ. ಹಂಗೆ ನೀಮ್ ಲೀವ್ಸು, ಹಾಗೆ ಈ ಎಕ್ಕೆ ಗಿಡದ ಎಲೆ, ಇನ್ನೂ ಎಲೆ ಇದೆ, ಇನ್ನೂ ಹಾಕ್ತೀನಿ. ಸೊ 2 kg ಅಷ್ಟು ಹಾಕಬೇಕು. ಹಾಗೆಯೇ ಒಂದು kg ಅಷ್ಟು ಟೊಬ್ಯಾಕೊ ಲೀವ್ಸ್. ಸೊ ಹಿಂಗೆ ಹಾಕ್ಬಿಟ್ಟು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಅದನ್ನು ಕಟ್ಟಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು 3 ಅವರ್ಸು ಚೆನ್ನಾಗಿ ಕಾಯಿಸಿದ್ಮೇಲೆ ಒಳ್ಳೆ ಚೆನ್ನಾಗಿ ನಮಗೆ ಅಗ್ನಿಯಾಸ್ತ್ರದಿಂದ ಬಂದಿರೋ ಕಷಾಯ ಸಿಗುತ್ತೆ. ಅದು 24 ಗಂಟೆ ಇಟ್ಬಿಟ್ಟು ಫರ್ಮೆಂಟೇಷನ್ ಆದಮೇಲೆ ಯೂಸ್ ಮಾಡ್ಬೋದು. ಸೊ ಧನ್ಯವಾದಗಳು ಎಲ್ಲರಿಗೂ.
కరెక్ట్గా వచ్చింది.